वेङ्कटपतेर्विष्णोः परां प्रेयसी तद्वक्षस्थलनित्यवासरसिकां तत्क्षान्तिसंवर्धिनी पद्मालङ्कृतपाणिपल्लवयुगां पद्मासनस्थां श्रियम् वात्सल्यादिगुणोज्ज्वलां भगवती वन्दे जगन्मातरम्। पद्मावती पाहि अलमेल्मङ्ग पद्मनाभप्रिय अलमेल्मङ्ग पद्मोद्भव पाहि अलमेल्मङ्ग पद्मालय पाहि अलमेल्मङ्ग 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 पाहि हरिप्रिये अलमेल्मङ्ग 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 पाहि मां पाहि अलमेल्मङ्ग। सुप्रसन्ना पाहि अलमेल्मङ्ग समुद्रतनया पाहि अलमेल्मङ्ग सुरपूजिता पाहि अलमेल्मङ्ग सरोजहस्ता देवी अलमेल्मङ्ग 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 पाहि हरिप्रिये अलमेल्मङ्ग 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 पाहि मां पाहि अलमेल्मङ्ग। ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಎಂದಿದ್ದಾರೆ ನಮ್ಮ ಪುರಂದರದಾಸರು. ಈ ದಿನ ಶುಭ ಸಂದರ್ಭದಲ್ಲಿ ರಥಸಪ್ತಮಿಯ ದಿನ ತಿರುಚಾನೂರಿನಿಂದ ಶೇಷ ದೇವರ ವಾಹನದ ಮೇಲೆ ಕುಳಿತು ಪದ್ಮಾವತಿ ದೇವಿ ಬರ್ತಾ ಇದ್ದಾಳೆ. ಇಲ್ಲಿ ಅಮ್ಮನವರು ಹಸಿರು ಸೀರೆ ಉಟ್ಟು ಹಳದಿ ಬಣ್ಣದ ಹೂಗಳು, ಹಸಿರು ಬಣ್ಣದ ಹೂಗಳನ್ನು ಅಲಂಕಾರ ಮಾಡಿಕೊಂಡು ವಿಜೃಂಭಣೆಯಿಂದ ಬರ್ತಾ ಇದ್ದಾಳೆ. ಮಹಾಲಕ್ಷ್ಮಿ ಸ್ಥಾನ ಇತರ ದೇವತೆಗಳಿಂದ ಬಹಳ ದೊಡ್ಡದಾಗಿದೆ. ಆದ್ದರಿಂದಲೇ ಬ್ರಹ್ಮಾದಿ ದೇವತೆಗಳು ಹಿಡಿದು ಮಾನವರೆಲ್ಲರೂ ಮಹಾಲಕ್ಷ್ಮಿಯನ್ನು ಆರಾಧಿಸ್ತಾ ಇದ್ದಾರೆ. ಮಹಾಲಕ್ಷ್ಮಿ ಭಾಗ್ಯ ಕೊಡುವ ದೇವತೆ, ಧನ ಕನಕ ಪುತ್ರ ಪೌತ್ರ ಸಂತಾನಗಳನ್ನ ಕೊಡುವಂತ ದೇವರು. ಶ್ರೀ ಹರಿಯು ಜಗತ್ತಿಗೆ ತಂದೆಯಾದರೆ ಈ ಸಾಕ್ಷಾತ್ ಮಹಾಲಕ್ಷ್ಮಿಯೇ ಪದ್ಮಾವತಿಯಾಗಿ ತಾಯಿಯಾಗಿದ್ದಾಳೆ. ಲಕ್ಷ್ಮಿಯರ ಎಲ್ಲಾ ಗುಣಗಳನ್ನು ಸಂಹೇಳಿತವಾಗಿದ್ದಂತಹ ಪದ್ಮಾವತಿಯೇ ಇಂದು ಶಾಂತಿ ನಿಲಯದಲ್ಲಿ ನಿಂತಿದ್ದಾಳೆ. ಭಗವಂತನ ಉಪಾಸನೆಯನ್ನು ಮಾಡುತ್ತಾ ಬಂದ ಭಕ್ತರನ್ನು ಉದ್ಧರಿಸ್ತಾ ಇದ್ದಾಳೆ. ಇಂಥ ಜಗನ್ಮಾತೆಯಾದ ಪದ್ಮಾವತಿಯು ಭಗವತ್ ಸೇವೆಗಾಗಿ ಸೀತಾ, ರುಕ್ಮಿಣಿ, ಸತ್ಯಭಾಮಾದಿ ರೂಪಗಳಿಂದ ಕಾಲ ಕಾಲಕ್ಕೆ ಅವತರಿಸಿ ಶ್ರೀಹರಿಯ ವಿಶೇಷ ಸೇವೆಯನ್ನು ಮಾಡ್ತಾ ಇದ್ದಾಳೆ. ಏನು ಧನ್ಯಳೋ ಲಕುಮಿ, ಎಂಥ ಮಾನ್ಯಳೋ, ಸಾನು ರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಹಳು ಎಂದು ಹರಿದಾಸರು ಕೊಂಡಾಡಿದ್ದಾರೆ. ಶ್ರೀ ಭೂ ಹಾಗೂ ದುರ್ಗಾ ಎಂಬ 3 ರೂಪಗಳಿಂದ ಇವಳು ಕ್ರಮವಾಗಿ ಸತ್ವ, ರಜಸ್ಸು ಹಾಗೂ ತಮೋಗುಣಗಳನ್ನು ನಿಯಂತ್ರಣ ಮಾಡುತ್ತಾಳೆ. ದುರ್ಗಾ ರೂಪ ಮಹಾಲಕ್ಷ್ಮಿಯ ಒಂದು ವಿಶೇಷ ರೂಪವಾದರೆ, ದುರ್ಗಾ ರೂಪದ ಲಕ್ಷ್ಮಿಗೆ ನರಸಿಂಹ ರೂಪದಂತೆ 3 ಕಣ್ಣುಗಳು ಎಂಬುದೊಂದು ಮತ್ತೊಂದು ವಿಶೇಷ. ಎಲ್ಲೆಡೆಯಲ್ಲೂ ಭಗವಂತನ ಜೊತೆಯಾಗಿ ಮಹಾಲಕ್ಷ್ಮಿ ಇರುತ್ತಾಳೆ. ನಾರಾಯಣನಿಗೆ ಲಕ್ಷ್ಮಿಯಾಗಿ, ಮಾಧವನಿಗೆ ಕಮಲೆಯಾಗಿ, ಗೋವಿಂದನಿಗೆ ಪದ್ಮ ಎಂಬ ಹೆಸರಿನಿಂದ, ವಿಷ್ಣುಗೆ ಪದ್ಮಿನಿಯಾಗಿ, ತ್ರಿವಿಕ್ರಮನಿಗೆ ರಮೆಯಾಗಿ ಸದಾಕಾಲ
ಜೊತೆಯಾಗಿ ಇರುವಳು ಲಕ್ಷ್ಮೀದೇವಿ. ದುರ್ಗಾದೇವಿ ಪ್ರಕೃತಿಯ ತಮೋಗುಣಕ್ಕೆ ನಿಯಾಮಕಳಾಗಿರುವಳು. ದುರ್ಗಾದೇವಿ ವಿಶೇಷವಾಗಿ ದೈತ್ಯರಿಗೆ ದುಃಖಪ್ರದಳು. ಹಾಗೆ ನಮ್ಮ ಮನಸ್ಸಿನಲ್ಲಿರುವ ಎಲ್ಲ ವಿಕಾರಗಳನ್ನು ಹೊಡೆದು ಹಾಕುವಳು ಈ ದುರ್ಗಾದೇವಿ. ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಮೇಲೊಂದ್ ಹೆಜ್ಜೆಯ ನಿಕ್ಕುತ ಗೆಜ್ಜೆಯ ಕಾಲಿನ ನಾದವ ತೋರುತ, ಹೆಜ್ಜೆಯ ಮೇಲೊಂದ್ ಹೆಜ್ಜೆಯ ನಿಕ್ಕುತ ಗೆಜ್ಜೆಯ ಕಾಲಿನ ನಾದವ ತೋರುತ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ವೃಷ್ಟಿಯ ಕರೆಯುತ್ತ ಬಾರೆ ಮನಕಾಮನೆಯ ಸಿದ್ಧಿಯ ತೋರೆ, ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಮನಕಾಮನೆಯ ಸಿದ್ಧಿಯ ತೋರೆ, ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅಗಲದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ, ಅತ್ತಿತ್ತಗಲದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ, ಸತ್ಯವ ತೋರುತ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ತಳಿ ಗೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ ಬಾರೆ, ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ ಬಾರೆ, ಕುಂಕುಮಾಕಿದೆ ಪಂಕಜ ಲೋಚನೆ ವೆಂಕಟರಮಣನ ಬಿಂಕದರಾಡಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ.
ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಪದ್ಮಹಸ್ತ ಪದ್ಮಪಾದ ಪದ್ಮನಾಭ ಮನಪ್ರಿಯೆ ಪದ್ಮೋದ್ಭವಸ್ಯ ಜನನಿ ಪದ್ಮಾಚ ವರವರ್ಣಿನಿ. ಸುಮಾರು 5,000 ವರ್ಷಗಳ ಹಿಂದೆ ಶ್ರೀನಿವಾಸನು ಮಹಾಲಕ್ಷ್ಮಿಗಾಗಿ ಪದ್ಮ ಸರೋವರದ ಸಮೀಪ ತಪಸ್ಸು ಮಾಡುತ್ತಿದ್ದಾಗ 1000 ದಳದ ಸುವರ್ಣ ಕಮಲದಲ್ಲಿ ನೀರಿನಿಂದ ಪದ್ಮಾವತಿ ಮೇಲೆ ಬಂದಳು. ಅಂದಿನ ದಿನ ಕಾರ್ತೀಕ ಮಾಸದ ಶುಕ್ಲ ಪಂಚಮಿ. ಇಂದು ರಥಸಪ್ತಮಿ.